ವಾರ್ಷಿಕವಾಗಿ ಒಂದು ಮೊನ್ನೆನೆ ತೆಗೆದೇವ್ರಿ ಒಂದು ಹಾ ಹಾ 10 ಟನ್ ತೆಗೆದಿವಿ. 10 ಟನ್ ತೆಗೆದ್ರಿ. 10 ಟನ್ ಹ್ಮ್ ಎರೆಜಲ ಬಿಟ್ರೆ ಯೂರಿಯಾ ಹಾಕೋ ಅವಶ್ಯಕತೆ ಇಲ್ಲ. ಓ ಅಷ್ಟು ಪವರ್ಫುಲ್. ಹಾ ಪವರ್ಫುಲ್. ಹ್ಮ್ ಒಂದ್ಸಲ ಇವಕ್ಕೆಲ್ಲ ನೀರ್ ನಾವು ಬಿಟ್ಟೇವ್ ಅಂದ್ರೆ ಹಾ ರೀ 200 ಲೀಟರ್ ಬರುತ್ತ್ರಿ. 200 ಲೀಟರ್ ಬರುತ್ತೆ 200 ಒನ್ ಟೈಮ್ ಲೀಟರ್ ಬಿಟ್ಟರೆ. ಬರುತ್ತೆ. ಹಾ ಓಹೋ ಇದು 120 ರೂಪಾಯಿ ಲೀಟರ್ ಇದೆ. 120 ರೂಪಾಯಿ ಲೀಟರ್ ಹಾ. ಇದೆ. ಹಾ ಹಾ ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು ಸರ್? ನಮ್ಮ ಹೆಸರು ರೇವಣಸಿದ್ದ ಶಿವಶರಣಪ್ಪ ಹಾಳಕಿ. ಈ ಸಾವಯವ ಕೃಷಿನ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್ ನೀವು? ಈ ನಾನು 4-5 ವರ್ಷ ಆಯ್ತು. 5 ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್. ಈ ಸಾವಯವ ಕೃಷಿ ಮಾಡೋಕ್ಕಿಂತ ಮುಂಚೆ ತಾವು ಯಾವ ಥರ ಭೂಮಿಯನ್ನು ರೆಡಿ ಮಾಡ್ಕೊಳ್ತಿದ್ದ ಸರ್? ಯಾಕೆ ಬಂದ್ರಿ ಈ ಸಾವಯವ ಕೃಷಿಗೆ? ನಾನು ಸಾವಯವ ಕೃಷಿ ಮಾಡೋಕ್ಕಿಂತ ಮೊದಲು ಈ ಅಗ್ರಿಕಲ್ಚರ್ ಇದಕ್ಕೆ ಬಂದಿಲ್ಲ. ಹಾ ಹಾ ನಾ ಮೂಲ ಅಂದ್ರೆ ಕಾಂಟ್ರಾಕ್ಟರ್ ಕಾಂಟ್ರಾಕ್ಟರ್ ಸರ್. ಲಾಸನ್ ಕಾಂಟ್ರಾಕ್ಟರ್. ಹಾ 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 ಕೊರೋನಾ ಬಂದ ಟೈಮ್ದಾಗ ಗುಲ್ಬರ್ಗದಲ್ಲಿ ಇರ್ತಿದ್ದೆ ನಾನು. ಗುಲ್ಬರ್ಗದಿಂದ ಸೀದಾ ಇಲ್ಲಿಗೆ ಬಂದೆವು. ನಾವು ಡಿವೈಡ್ ಆದೆ. ಕೊರೋನಾ ಟೈಮ್ದಾಗೆ ಡಿವೈಡ್ ಆದೆ. ಕರೆಕ್ಟ್ ಟೈಮಲ್ಲಿ ಸರ್. ಆಳದಿಂದ ಸ್ಟಾರ್ಟ್ ಮಾಡಿದ್ವಿ. ಈ ಸಾವಯವ ಕೃಷಿಯನ್ನು ಮಾಡ್ಬೇಕಂತ ಯಾಕೆ ಅನ್ಸುತ್ತೆ ಸರ್ ನಿಮಗೆ? ಮೊದಲು ಹಿಡಿದ ಒಂದೊಂದು ಆಸೆ ಇತ್ತು. ಹಾ ಹಾ ನಾನು ನಾಲ್ಕು ಜನ ಅಣ್ಣ ತಮ್ಮರು. ದೊಡ್ಡ ಅಣ್ಣ ಕಾರ್ಬಾರ್ ಮಾಡೋರು. ಅವರು ಅವ್ರೇನು ಹೇಳಿದ್ದೆ ಮಾಡ್ಬೇಕಲ್ಲ. ಈಗ ನಾವೇನಾದ್ರೂ ಮಾಡ್ಬೇಕು ಅಂತಂದ್ರೆ ಹೌದು ಇದು ಆಗ್ತಾವ ಅಂತೇಳಿ ನಾವು ಏನು ಮಾಡಿರಲಿಲ್ಲ. ನಂದೊಂದು ಆಸೆ ಇತ್ತು. 94ದಾಗ ನಾಸಿಕ್ ನಾವು ಡೋಜರ್ ಕಟ್ಕೊಂಡು ಬರ್ಲಿಕ್ಕೆ ಹೋಗೋ ಟೈಮ್ದಾಗ ಅಲ್ಲೊಬ್ಬರು ನೋಡಿದ್ದೆ. ನಾವು ಆಸೆ ಇತ್ತು. ನಾವು ನನ್ನ ಕೆಲಸನೇ ಬೇರೆ ಇತ್ತು. ನನ್ನ ಕಾಂಟ್ರಾಕ್ಟರ್ ಬಿಸ್ನೆಸ್ ಸ್ಟೀಲ್ ಸಿಮೆಂಟ್ ದುಕಾನ್ ಇತ್ತು. ಎಲ್ಲ ಮಾಡ್ತಿದ್ದೆ. ಮುಂದೆ ಕೊರೋನಾ ಬಂದಾಗ ಗುಲ್ಬರ್ಗದಿಂದ ಮನೆ ಶಿಫ್ಟ್ ಇಲ್ಲೇ ಮಾಡೋದು. ಪೂರ್ತಿ ಇಲ್ಲೇ? ಹಾ ಗುಲ್ಬರ್ಗದಿಂದ ಇಲ್ಲಿಗೆ ಬಂದೆ. ಸಿಟಿ ಜೀವನಕ್ಕೆ ಈ ಸಾವಯವ ಭೂಮಿಯಲ್ಲಿ ಇರೋ ಕೃಷಿಗೆ ಏನು ವ್ಯತ್ಯಾಸ ಸರ್? ಅಲ್ಲಿ ಹೆಂಗಿರ್ತಿತ್ತು ಇಲ್ಲಿ ಹೆಂಗಿರ್ತಿತ್ತು ಜೀವನ? ಸಿಟಿ ಜೀವನ ಗೊಂದಲದ ಜೀವನ. ಈ ತೋಟದಲ್ಲಿರೋದು ಸ್ವರ್ಗದಲ್ಲಿರೋದು ಈಕ್ವಲ್. ಎಷ್ಟು ಎಕರೆಯಲ್ಲಿ ಮಾಡ್ಕೊಂಡಿದ್ದೀವಿ ಸರ್ ಸಾವಯವ ಕೃಷಿಯನ್ನು? 40 ಎಕರೆ. 40 ಎಕರೆಯಲ್ಲಿ ಸಾವಯವ ಸರ್. ಏನೇನಿದೆ ಸರ್ ಸಾವಯವದಲ್ಲಿ? ಕಬ್ಬಿದೆ ರೀ. ದ್ರಾಕ್ಷಿ ಇದೆ 8 ಎಕರೆ. 4 ಎಕರೆ ನಿಂಬೆ ಗಿಡ ಅದಾವ್ರಿ. ಉಳ್ಕಿದ ದನಗಳಿಗೆ ಮೇವು. ಇನ್ನಿತರ ಜೋಳ, ಗೋಧಿ, ಕಡಲೆ, ತೊಗರಿ, ಹತ್ತಿ ಎಲ್ಲ ಮಾಡ್ಕೊಂಡಿದ್ದೀವಿ. ಹೊಲ ನೋಡ್ತಾ ಹೋಗೋಣ ಸರ್? ತಗೊಳ್ಳೋಣ ಬನ್ನಿ ಸರ್. ಸರ್ ನಿಮ್ಮ ತೋಟ ಒಂದ್ಸರಿ ಪರಿಚಯ ಮಾಡಿಸ್ಕೊಟ್ಬಿಡಿ ಸರ್. ಯಾವ ಥರ ಇದೆ, ಏನೇನಿದೆ, ಏನೇನು ಮಾಡ್ಕೊಂಡಿದ್ರೆ ಅನ್ನೋದು. ಇದು ಶೆಡ್ ಬಂದ್ಬಿಟ್ಟು 130 ಫೀಟ್ ಲೆಂತ್ ಇದೆ. 130? 30 ಫೀಟ್ನಲ್ಲಿ ಒಂದು ಗೋಡೌನ್ ಮಾಡಿದೆ. ಮೇವು ಶೇಖರಣೆ. ಇವು 6 ರೂಮ್ಸ್ ಅದಾವ್ರಿ. ಹಿಂದ್ಗಡೆ ಲೇಬರ್ ಕ್ವಾರ್ಟರ್ಸ್, ಮುಂದ್ಗಡೆ ಅದೊಂದು ಆಫೀಸು, ಇದೊಂದು ಸ್ಟೋರ್, ಅದೊಂದು ಲೇಬರ್ ಕ್ವಾರ್ಟರ್ಸ್ ಇದೆ. ಲೇಬರ್ ಕ್ವಾರ್ಟರ್ಸ್. ಇದು ಸರ್ ಕಾಳು ತೂರು ಯಂತ್ರ. ಕಾಳು ತೂರೋದು ಸರ್ ಇದು? ಇದು ನಾನೇ ಮಾಡಿದ್ದೀನಿ. ನೀವೇ ಮಾಡಿರೋದಾ ಸರ್? ಇಲ್ಲೇ ಮಾಡಿದ್ದೀನಿ. ಯಾವ ಥರ ಮಾಡ್ಕೊಂಡಿದ್ರಿ ಸರ್ ಇದನ್ನ? ಏನು ಇದೊಂದು ಬಿತ್ತು ದಿಂಡು ಮಷೀನ್ ಇತ್ತು. ಅದಕ್ಕೆ ಕಟ್ ಮಾಡಿ ಎಷ್ಟು ಹಸುಗಳು ಇದೆ ಸರ್ ಟೋಟಲ್ ಆಗಿ? ಟೋಟಲ್ ಒಂದು 20 ಹಸು ಇದ್ರು. ಒಂದ್ 2 ಇದು ಆಗಿದ್ದು ಮಾರಿದವರು. ಒಂದು ಹೋರಿ ಅಂತೂ ಇದು ಆಗಿ ಡೆತ್ ಆಯ್ತು. ಅದು ಉಳಿದ್ರಿ. ಉಳಿದ ಹಸುಗಳದ. ಇದು ಸ್ಟೋರೇಜ್. ಇದು ಸ್ಟೋರೇಜ್ ಇದು? ಇದು ಗಿರಣಿ ಇದೆ. ಗಿರಣಿ ರೀ. ಮೆಕ್ಕೆಜೋಳ ನುಚ್ಚು, ದನಗಳಿಗೆ ನುಚ್ಚು. ಮೇವು ಅಂದ್ರೆ ಹಸುಗಳಿಗೆ ಏನ್ ಬೇಕು ಏನೆಲ್ಲ ರೆಡಿ ಮಾಡ್ಕೊಂಡಿದ್ದೀರಾ? ಈಗ ತೋಟದಲ್ಲಿ ರಾಸಾಯನಿಕ ನೀವು ಒಟ್ಟೆ ಬಳಸೋದೇ ಇಲ್ಲ ಸರ್ ನೀವು? ರಾಸಾಯನ ಸ್ವಲ್ಪ ಪ್ರಮಾಣದಾಗ ದ್ರಾಕ್ಷಿಗೆ ಬೆಳೆಸ್ತೇವ್ರಿ. ಅದು ಬಿಟ್ಟರೆ ಉಳ್ಕಿದೇನಿಲ್ಲ ಸರ್. ರಾಸಾಯನಿಕ ಯಾಕೆ ಬ್ಯಾಡ ಅನ್ಸುತ್ತೆ ಸರ್ ನಿಮಗೆ? ಯಾಕೆ ಬ್ಯಾಡ ಅನಿಸ್ತು? ಭೂಮಿ ಕೆಡಬಾರ್ದು ಅಂದ್ರೆ ರಾಸಾಯನ ಬಳಸಬಾರ್ದ್ರಿ. ರಾಸಾಯನ ಬೆಳೆಗೆ ಭೂಮಿ ಬರಡ್ ಆಗ್ಲಿಕತ್ತವ್ರಿ. ಆಗ್ಯಾವ್ರಿ ಈಗ. ಅದೇ ರೀ. ಇನ್ನೊಂದು 18 ವರ್ಷನಾಗ ಇದು ಎರೆಹುಳ ಗೊಬ್ಬರ ಘಟಕ. ಎರೆಹುಳ ಗೊಬ್ಬರ ಇದು?
ಇದನ್ನ ಯಾವ ತರ ಮಾಡ್ಕೊಂತೀರಿ ಎರೆಹುಳದ ಗೊಬ್ಬರನ? ಯಾವ ಒಂದರ ಹೊಸದ್ ನೋಡ್ತಾ ಇದೀನಿ ಇದನ್ನ. ಇದೆಲ್ಲ ತ್ಯಾಜ್ಯ ವಸ್ತುಗಳೆಲ್ಲ ಇದ್ರಾಗ ಹಾಕಿ ಹ್ಮ್ ಆ, ಸಗಣಿ ಸಗಣಿ ಇದ್ರೊಳಗೆ ಹಾಕಿ ಹ್ಮ್ ಹ್ಮ್ ಸಗಣಿ ಆರಿಸಿ ಆಮೇಲೆ ಹುಳುಗಳು ಬಿಡ್ಬೇಕು. ಹುಳುಗಳು ಬಿಡೋದು. ಹಾ, ಈ ತರ ಹಾ, ಹಾ, ಆಗುತ್ತೆ. ಹಾ. ಹ್ಮ್ ಈ ತರ ಏನೇನ್ ರೆಡಿ ಮಾಡ್ಕೊಂಡಿರ್ತೀರಿ ಈಗ? ಹ್ಮ್? ಎರೆಹುಳು ರೆಡಿ ಮಾಡಕ್ಕೆ ಹಾ. ಏನೇನ್ ಮಾಡ್ಕೊಂಡಿರ್ತೀರ ಸರ್ ಸ್ಟೆಪ್ ವೈಸ್? ಏನಿಲ್ಲ ರೀ, ಇದಕ್ಕೇನು ದೊಡ್ಡದು ಹಾ. ಏನಿಲ್ಲ. ಹಾ, ತ್ಯಾಜ್ಯ ವಸ್ತುಗಳು ಏನ್ ಇರ್ತಾವಲ್ರಿ ಹಾ ರೀ. ಅವೆಲ್ಲ ಇದ್ರೊಳಗೆ ಹಾಕೋದು, ಹ್ಮ್ ಮೇಲೆ ಸಗಣಿ ಹಾಕೋದು, ಅದರೊಂದು ಗ್ಯಾಸ್ ಸಗಣಿ ಹೋಗೋವರೆಗೂ. ಒಳಗೆ, ಹಾ, ಹ್ಮ್ ಅದಕ್ಕೆ ಅಲ್ಲಿ ಇಲ್ಲಿ ಮಾಡಿದೀನಿ ರೀ. ಹಾ 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 ಇದರಲ್ಲಿ ಸಗಣಿ ಹಾಕಿ ಹಾ ಹಾ ರೀ. ಅದಕ್ಕೆ ನೀರ್ ಬಿಟ್ಟು ಅದು ತಂಪು ಮಾಡಿ ಅದರಂತ ತಂದು ಇದ್ರಾಗ ಹಾಕಿ ಇದು ಗ್ಯಾಸ್ ಮಾಡ್ತೀವಿ. ಹೋಗೋವರೆಗೂ ಗ್ಯಾಸ್ ಅದ್ರಲ್ಲಿ ಹಾ, ಹಾಕಿರ್ತೀರ ಸರ್? ಅದ್ರಾಗ ಹಾಕಿ ಹ್ಮ್ 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 ಗ್ಯಾಸ್ ಹೋಗ್ಬಿಟ್ಟು ತಂದು ಇದ್ರಾಗ ಹಾಕು. ಹ್ಮ್ ಹ್ಮ್ ಈ ತರ ಇವನ್ನೆಲ್ಲ ತ್ಯಾಜ್ಯಗಳನ್ನ ಹಾ, ಹಾಕೊಂಡಿರ್ತೀರ ಸರ್ ತ್ಯಾಜ್ಯಗಳನ್ನ ಎಲ್ಲ? ಹಾಕಿ. ಹಾ, ಹಾ 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 ಹಾ, ಈ ತ್ಯಾಜ್ಯ ಹಾಕೊಂಡು ಮತ್ತೆ ಇದ್ರ ಮೇಲೆ ಸಗಣಿ ಹಾಕೊಂಡ್ಬಿಡ್ತೀರಾ ಹಾ, ಸರ್? ಹಾ. ಹ್ಮ್ ಹ್ಮ್ ಹ್ಮ್. ಮತ್ತೆ ಎರೆಹುಳುಗಳನ್ನ ತಗೊಂಡ್ಬರ್ತೀರಾ ಅಥವಾ ಇರ್ತಾವಲ್ಲ, ಸಾಕಷ್ಟು ಇರ್ತಾವಲ್ಲ? ಇರ್ತಾವ. ಸಾಕಷ್ಟು ಹಾ, ಇರ್ತಾವ ಸರ್. ಹ್ಮ್ ಸಾಕಷ್ಟು ಇಲ್ಲೇ ಇರ್ತಾವ. ಎಷ್ಟು ಎರೆಹುಳು ಗೊಬ್ಬರ ಬರುತ್ತೆ ಸರ್ ನಿಮಗೆ ವಾರ್ಷಿಕವಾಗಿ? ವಾರ್ಷಿಕವಾಗಿ ಒಂದು ಮೊನ್ನೆನೆ ತೆಗೆದೇವ್ರಿ, ಒಂದು ಹಾ ಹಾ 10 ಟನ್ ತೆಗೆದಿದ್ದೇವೆ. 10 ಟನ್ ತೆಗೆದ್ರಿ? 10 ಟನ್ ಹ್ಮ್ ಹ್ಮ್ ಇನ್ನೂ ಇದೆ ರೀ. ಇದು ಹ್ಮ್ ಫುಲ್ ಇದೆ, ಇದು ಫುಲ್ ಇದೆ. ಹ್ಮ್ ಹ್ಮ್ ಒಂದೊಂದು ಈಗ ಏನ್ ಮಾಡ್ತೀವ್ರಿ, ಹ್ಮ್ ಇದರಲ್ಲಿ ಇರುತ್ತೆ, ಹ್ಮ್ ಇದ್ರಾಗ ರೆಡಿ ಮಾಡ್ಕೊತೀವಿ. ಅವು ಎರಡರ ನಡುವರ್ಕ್ ಮೂರು ಇದು ಅದಾವ್ರಿ, ಹೋಲ್ ಅದಾವ್ರಿ. ಹ್ಞೂ ರೀ. ಒಂದ್ ಇದಕ್ 3 ಹೋಲ್ ಅದಾವ್ರಿ. ಹಾ 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 ಅದ್ರನ್ನ ಇದಕ್ ಬಂದ್ ಬಿಡ್ತಾವ್ರಿ ಹುಳುಗಳು. ಓಕೆ 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 ರೀ. ಇದು ಹೋಲ್ ಮಾಡಿದ್ರೇನ್ರಿ ಇದು? ಹಾ, ಅದ್ರಾಗ ಅದಾವ್ರಿ. ಹಾ 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 ನೀವೆಲ್ಲಿ ನೋಡ್ಬೇಕು ಅಂದ್ರೆ ಇಲ್ಲಿ ಅದಾವ ನೋಡ್ರಿ, ಅಲ್ಲಿ ಅದಾವ ನೋಡ್ರಿ. ಹಾ ಹಾ ಆ ತರ ಹೋಲ್ ಮಾಡ್ತೇವ್ರಿ. ಅದೇ ರೀ. ಅದ್ರನ್ನ ಹುಳ ಈ ಕಡೆ ಬಂದ್ ಹಾ ಬಿಡ್ತಾವ. ಹಾ ಹಾ ಅದ್ರೆಲ್ಲ ಗೊಬ್ಬರ ಇರ್ತದೆ, ಗೊಬ್ಬರದ ಹೌದು. ಹುಳುಗಳೆಲ್ಲ ಈ ಸೈಡ್ ಬಂದು ಅಂದ್ರೆ ಆ ಸೈಡ್ ಎಲ್ಲ ತೆಗೆದು ಹ್ಮ್ ಮತ್ತೆ ಅದಕ್ಕೆಲ್ಲ ಹಾಕಿ ಮತ್ತೆ ರೆಡಿ ಮತ್ತೆ ಮಾಡಿದ್ರೆ ready ಇದ್ರನ್ನ ಮತ್ತೆ ಅದಕ್ಕೆ ಹೋಗ್ತಾರೆ, ಇದ್ರಂತ ಹಾ ಹಾ ಚೆನ್ನಾಗಿದ್ರಿ ಈ ತರ ಐಡಿಯಾ. ಒಂದು ಸಿಸ್ಟಮ್ ಮಾಡಿದ್ವಿ. ಹಾ ಹಾ ಇದು ನೀವೇ ಮಾಡ್ಕೊಂಡಿದ್ದ ಅಥವಾ ಬೇರೆ ಯಾರು ಐಡಿಯಾ ಕೊಟ್ಟಿದ್ದ ಸರ್? ಯಾರು ಇಲ್ಲ, ನೀವೇ ಐಡಿಯಾ ಮಾಡ್ಕೊಂಡಿದ್ದೆ ಸರ್? ಯಾರ್ದು ಇಲ್ಲ ರೀ ಇಲ್ಲಿ, ಹಾ ಹಾ ಮಾಡಿಲ್ಲ ಈ ತರ ಯಾರು. ಹೌದೌದು. ಹಾ, ಹ್ಮ್ ಹ್ಮ್ ಈ ಬೇರೆಯವರು ಗೊಬ್ಬರ ಕೊಡ್ತೀರಾ ಸರ್ ಎರೆಹುಳು ಗೊಬ್ಬರ ಸರ್? ನಮಗೆ ಸಾಕಂಗಿಲ್ಲ. ಹಾ, ಹಾ ನಮಗೆ ಸಾಕೋದಿಲ್ಲ, ಕೇಳ್ತಾರೆ, ಹ್ಮ್ ಕೊಡಂಗಿಲ್ಲ. ಹ್ಮ್ ಹ್ಮ್ ಹ್ಮ್. ಈ ಸ್ಪ್ರಿಂಕರ್ ಮಾಮೂಲಿ ಹಾ, ಇದಕ್ಕೆ ನೀರಿಗೆ ಮಾಮೂಲಿ ಬೇಸಿಗೆದಿಂದಾಗ ಇದು ಮಾಡ್ತೇವೆ. ಆಮೇಲೆ ಅಲ್ಲೊಂದು ಇದು ಇದೆ, ಗೊಬ್ಬರ ಗ್ಯಾಸ್ ಇದೆ. ಗೊಬ್ಬರ ಗ್ಯಾಸ್ ರೀ? ಗೊಬ್ಬರ ಗ್ಯಾಸ್ ಸ್ಲರಿ ಅಲ್ಲೊಂದು ಟ್ಯಾಂಕ್ ಅದ ರೀ. ಹಾ 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 ಆ ಟ್ಯಾಂಕಿಗೆ ಮೋಟರ್ ಇದೆ. ಹಾ ಹಾ ಆ ಮೋಟರ್ ಆನ್ ಮಾಡಿದ್ರೆ ಈ ಪೈಪಿಲೆ ಬರುತ್ತೆ, ಎಲ್ಲ ಕಡೆ ಹಿಡಿದು. ಹ್ಮ್ 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 ಅದ್ರಲ್ಲಿ ಏನು ಗ್ಯಾಸ್ ಇರಂಗಿಲ್ಲ, ಎಲ್ಲ ಗ್ಯಾಸ್ ಹೋಗಿ ಹೌದ್ರಿ. ಅದು ವಾಪಸ್ ಹೊರಗಡೆ ಬಂದಿರುತ್ತೆ. ಹೊರಗಡೆ ಬಂದಿರೋದ್ ಇಲ್ಲಿ ನೀವು ಶೇಖರಣೆ ಮಾಡ್ತೀರಿ? ಇದಕ್ಕೊಂಥರ ಎರೆಹುಳಕ್ಕ ಪೇಡ ತಿಂದಂಗ್ರಿ ಅದು. ಹಾ ಹಾ ಹಾ, ಅದ್ರಲ್ಲಿ ಏನು ಗ್ಯಾಸ್ ಇರಂಗಿಲ್ಲ, ಎಲ್ಲ ನಿಲ್ಲಾಗಿರುತ್ತೆ. ಹಾ ಅದನ್ನೇ ನೀವು ಮನೆಗೆ ಯೂಸ್ ಮಾಡ್ತೀರಾ ಆ ಸರ್? ಗ್ಯಾಸ್ ನಾವು ಮನೆಗೆ ಹೋಗಿ. ಮನೆಗೆ ಸರ್? ಹಾ. ಹ್ಮ್ 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 ಚೆನ್ನಾಗಿದೆ ಸರ್ ಐಡಿಯಾ ಒಂಥರ ಇದೆ. ಹ್ಮ್. ಈಗ ಏನ್ ಖರ್ಚು ಬರುತ್ತೆ ಸರ್ ಇದು ಈ ತರ ಡಿಗ್ಗಿಗಳು ಮಾಡ್ಕೊಳಕ್ಕೆ? ಟೋಟಲಿ ಟೋಟಲ್ ಇದಕ್ಕೊಂದು 6-7 ಲಕ್ಷ ಬಂದಿದೆ. 7 ಲಕ್ಷ ರೀ? ಹಾ. ಹ್ಮ್ 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 ಇದು ಎಷ್ಟು ಗೊಬ್ಬರ ಹಿಡಿಸುತ್ತೆ ಸರ್ ಇದರಲ್ಲಿ ಒಂದು ಇದರಲ್ಲಿ? ಅದೇ ಒಂದ್ ಇದರಲ್ಲಿ ಪೂರ್ತಿ ಒಂದು 20 ಬ್ಯಾಗ್. 20 ರೀ? ಹಾ, 20 ಬ್ಯಾಗ್ ರೀ? 20 ಬ್ಯಾಗ್. ಓಹೋ ಹೋ. ಹಾ. ಹ್ಮ್ 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 ಚೆನ್ನಾಗಿದೆ ಸರ್ ಇದು ಒಂಥರ ಐಡಿಯಾ. ಹಾ. ಈ ಸ್ಪ್ರಿಂಕರ್ ಯಾವಾಗ ಬಿಡ್ತೀರಾ ಸರ್? ಈಗೇನ್ ಸ್ವಲ್ಪ ತಂಪು ದಿನ ಅದು, ಹಾ ಹಾ ಈ ಬೇಸಿಗೆ ದಿನ ಸ್ಟಾರ್ಟ್ ಆಯ್ತು ಅಂದ್ರೆ ಸ್ಪ್ರಿಂಕರ್ ರೋಟೇಟ್ ಇದ್ದೇ ಇರುತ್ತೆ ಸರ್. ಹ್ಮ್ ಹ್ಮ್ ಇದು ಗೊಬ್ಬರ ಸೋಸ್ತದ ಸರ್ ಇದು? ಹಾ, ಸೋಸ್ತ ಅಂದ್ರೆ ಹಾ ಹಾ ಇದ್ರ ಮೇಲೆ ಹಾಕಿದ್ರ ಗೊಬ್ಬರ ಈ ಕಡೆಗೆ ಬಂದ್ ಬೀಳತ್ರಿ. ಹಾ. ಹುಳುಗಳೆಲ್ಲ ಈ ಕಡೆ ಇಲ್ಲೊಂದು ಬುಟ್ಟಿ ಇಟ್ಟಿರ್ತೀವ್ರಿ, ಬುಟ್ಟಿಯಾಗ ಹೋಗಿ. ಹಾ 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 ಈ ಕಡೆ ಎಲ್ಲ ಹೋಗ್ಬಿಡ್ತಾವ್ರಿ? ಹಾ, ಇನ್ ದಿನಕ್ಕೆ ಎಷ್ಟು ಟೈಮ್ ಬಿಡ್ತೀರಾ ಸರ್ ನೀರು? ಇಲ್ಲ ಒಂದ್ 3-4 ದಿವ್ಸಗೊಮ್ಮೆ ಇದು ಸ್ಪ್ರೇ ಚಾಲು ಮಾಡ್ತೀವ್ರಿ. 4 ದಿವ್ಸಕ್ಕೊಮ್ಮೆ ರೀ? ಹಾ, ಹಾ ಹಾ ಮಾಡಿದೇವಂದ್ರೆ ಇದ್ರೊಳಗಿಂದು ನೀರ್ ಇಳಿದು ಹ್ಮ್ ಅಲ್ಲಿ ಕಲೆಕ್ಟ್ ಆಗ್ತದೆ ಅಲ್ಲಿ. ಓ ಈ ಕಡೆ ಕಲೆಕ್ಟ್ ಆಗುತ್ತೆ? ಹಾ, ಹಾ, ಹಾ. ವರ್ಮಿ ವಾಟರ್ ಹತ್ರಿ. ಹಾ 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 ಹಾ, ಹ್ಮ್ ಎರೆಜಲ. ಇಲ್ಲಿ ಕಲೆಕ್ಟ್ ಆಗತ್ರಿ ಅದೆಲ್ಲ? ಇಲ್ಲ, ಹಾ ಹಾ ಇಲ್ಲಿಂದ ಹಿಂಗ್ ಹೊರಗಡೆ ಬರುತ್ತರ. ಇಲ್ಲಿ ಬರುತ್ತ್ರಿ? ಹಾ. ಹಾ ಹಾ ಹ್ಮ್ ಹೊರಗಡೆ ಬರುತ್ತರ. ಹಾ. ಹೊರಗಡೆ ಬಂದು ಅಲ್ಲೊಂದು ಪೈಪ್ ಇದೆ, ಹಾ 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 ಅಲ್ಲೊಂದು 800 ಲೀಟರ್ ಡ್ರಮ್ ಇದೆ. ಹಾ ಹಾ ಆ ಡ್ರಮ್ ನ ಹೋಗಿ ಕಲೆಕ್ಟ್ ಆಗ್ತದ. ಅದು ಎರೆಜಲ ನೀವೇ ಉಪಯೋಗಿಸ್ಕೊಂತೀರಾ ಸರ್? ಹಾ. ಹಾ ಹಾ ಹಾ
ಈ ಅಕಸ್ಮಾತ್ ಯಾರಾದ್ರೂ ಕೇಳಿದ್ರೆ ಕೊಡ್ತೀರಾ ಸರ್? ಎರೆಜಲ ಕೊಡ್ಬೋದು. ಹಾ, ಎರೆಜಲ, ಗೋನಂದಾಜಲ ಅವೇನು ಕೊಡ್ಬೋದು. ಎರೆಜಲನು ಮಾಡ್ತೀವಿ, ಗೋನಂದ ಜಲನು ಮಾಡ್ತೀವಿ. ಗೋನಂದಾಜಲ ಇದೆ. ಹಾ 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 ಹಾ. ಹಾ. ಈ ಎರೆಜಲದ ಏನು ಸರ್ ಉಪಯೋಗ? ಎಲ್ಲಾ ತರದ ನ್ಯೂಟ್ರಿಯನ್ಸ್ ಅದ್ರಾಗ ಇದಾವೆ ಹ್ಮ್ ಹ್ಮ್ ಎರೆಜಲದಲ್ಲಿ. ಎಲ್ಲಾ ತರದ್ ಎಲ್ಲಾ ತರದ್ರ. ಎಲ್ಲಾ ತರದ್ ಹ್ಮ್ ಹ್ಮ್. ಎರೆಜಲ ಬಿಟ್ರೆ ಯೂರಿಯಾ ಹಾಕೋ ಅವಶ್ಯಕತೆ ಇಲ್ಲ. ಓ, ಅಷ್ಟು ಪವರ್ಫುಲ್. ಹಾ, ಪವರ್ಫುಲ್. ಹ್ಮ್ ಹ್ಮ್ ಬೆಳೆಗೆ ಸ್ಪ್ರೇನು ಮಾಡ್ಬೋದು, ಹ್ಮ್. ಡ್ರಿಪ್ ಮುಖಾಂತರ ಬೆಳೆಗೆ ಇದಕ್ಕೂ ಕೊಡ್ಬೋದು. ಕೊಡ್ಬೋದು. ಹಾ, ಹ್ಮ್ ಹಾ, ಹ್ಮ್ ಹ್ಮ್. ಆ ತರ ಇದೆ. ಯಾವ ತರ ಉಪಯೋಗ ಮಾಡ್ಕೋಬೇಕ್ರಿ ಅದನ್ನ? ಎಷ್ಟು ಯಾವ ತರ ದಿನಕ್ಕೊಮ್ಮೆ ಕೊಡ್ಬೇಕು? ಮಾಡ್ಕೊಂಡ್ರು ಎಷ್ಟು ದಿನಕ್ಕೊಮ್ಮೆ ಅದು ಎಷ್ಟು ಕೊಡ್ಬೇಕು? ಮಾಡಿದ್ರು ಏನು ಏನು ಹಾ, ಫರಕ್ ಯಥೇಚ್ಛವಾಗಿ ಕೊಟ್ರೆ ಏನು ಪ್ರಾಬ್ಲಮ್ ಏನೂ ಆಗಲ್ಲ. ಆಗಂಗಿಲ್ಲ. ಹಾ 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 ಹಾ. ಹ್ಮ್. ಹ್ಮ್. ಯಾಕಂದ್ರೆ ನ್ಯಾಚುರಲ್ ಅಲ್ಲ. ಹೌದು. ನ್ಯಾಚುರಲ್ ಇರೋದ್ರಿಂದ ಎಷ್ಟು ಕೊಟ್ರು ಏನು ಫರಕ್ ಬರಲ್ಲ. ಹ್ಮ್ ಹ್ಮ್ ಹ್ಮ್. ಒಂದ್ಸಲ ಇವಕ್ಕೆಲ್ಲ ನೀರು ನಾವು ಬಿಟ್ಟೇವ್ ಅಂದ್ರೆ ಹಾ ರೀ, 200 ಲೀಟರ್ ಬರುತ್ತೆ. 200 ಲೀಟರ್ ಬರುತ್ತೆ 200 ಒನ್ ಟೈಮ್ ಲೀಟರ್ ಬಿಟ್ಟರೆ. ಬರುತ್ತೆ. ಹಾ ಓಹೋ, ಇದೊಂಥರ ಹೊಸ ಐಡಿಯಾ ಚೆನ್ನಾಗಿದೆ ಸರ್. ಇದು ಹಾ ರೀ. ಹೊಸ ಐಡಿಯಾ ಚೆನ್ನಾಗೈತೆ ಸರ್. ಇದೊಂಥರ ಈಗ ಸಾವಯವ ಕೃಷಿ ಮಾಡ್ಬೇಕಂದ್ರೆ ಮೊದ್ಲು ಯಾವ ತರ ಮಣ್ಣುಗಳನ್ನ ರೆಡಿ ಮಾಡ್ಕೊಂಡ್ರಿ ಸರ್ ನೀವು? ನಮ್ಮ ಮೊದಲೇ ಭೂಮಿ ಕಪ್ಪು ಭೂಮಿ ಅದ. ಹಾ 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 ಅದೇನು ಇದಿಲ್ಲ. ಹಾ. ಏನು ಸ್ವಲ್ಪ ಬಾ ನೀ ಬಾ. ಆ, ಕೆಲವೊಂದು ಈಗ ಏನಂತೀರಿ ನೀವು, ನಮ್ಮ ಕಡೆ ಮಡ್ಡಿ ಐತಿ. ಹ್ಮ್ ಮಡ್ಡಿ ಜಮೀನಾಗ ನಮ್ಗೆ ಅದಕ್ಕೆ ಏನು ಯಾವ ಬೆಳೆ ಮಾಡಬೇಕು? ದ್ರಾಕ್ಷಿ. ಹ್ಮ್. ಅದು ಮಡ್ಡಿ ಇದ್ರೆ ಚಂದ, ಅದಕ್ಕೆ ಅವು ಹ್ಮ್. ದ್ರಾಕ್ಷಿ ಮಾಡಿ. ಹಾ, ಇದೇನ್ ಸರ್ ಇದು? ಇದನ್ನು ಇದೆ. ಇದು ಗೊಬ್ಬರ ಆರಿಸೋದು. ಹಾ ಹಾ ಹಾ. ಹಾ, ಇಲ್ಲಿ ಗೊಬ್ಬರ ಹಾಕಿ ಹಾ ರೀ. ಇದ್ರ ಮುಖಾಂತರ ಚಾಲು ಮಾಡಿದೆ ಅಂದ್ರೆ ತಾನೇ ಎಲ್ಲ ಹೀಟ್ ಹೋಗ್ಬಿಡುತ್ತೆ. ಹ್ಮ್ ಹ್ಮ್. ಹೀಟ್ ಹೋಯ್ತಂದ್ರೆ ಇಲ್ಲಿ ಅಲ್ಲಿ ಹಾಕ್ಬಿಟ್ಟು ಅಲ್ಲಿಗೆ ಹಾಕದ್ರಿ. ಹಾ. ಹಾ ಹಾ ಹಾ. ಇದು ನಿಮ್ ಗೊಬ್ಬರ ಗ್ಯಾಸ್ ರೀ? ಇದು ಗೊಬ್ಬರ ಗ್ಯಾಸಿಂದು ಕಲೆಕ್ಟ್ ಆಗೋ ಟ್ಯಾಂಕ್ ರೀ. ಹಾ 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 ಹಾ. ಗೊಬ್ಬರ ಗ್ಯಾಸಿನಿಂದ 3 ಗೊಬ್ಬರ ಗ್ಯಾಸ್ ಅದಾವ್ರಿ. 3 ಇದಾವ್ರಿ. ಹಾ, ಒಂದ್ ದೊಡ್ಡದ ಹ್ಮ್. 10 ಕ್ಯೂಬಿಕ್ ಮೀಟರ್ ಅದ. ಹ್ಮ್ ಹ್ಮ್ ಹ್ಮ್. ಇದು ಸಣ್ಣ ಅದ. ಹಾ ಹಾ ಹಾ. ಅವು 3 ಬಂದು ಇಲ್ಲಿ ಕಲೆಕ್ಟ್ ಆಗ್ತದೆ. ಓ. ಇಲ್ಲಿ ಪಂಪ್ ಇದೆ. ಹಾ ರೀ, ಈ ಪಂಪ್ ರೀ. ಹಾ. ಈ ಪಂಪಿನ ಮುಖಾಂತರ ಸೀದಾ ಅಲ್ಲಿ ಒಳಗೆ. ಸೀದಾ ಇಲ್ಲಿ ಒಳಗ್ ಬಂದ್ ಹಾ, ಬಿಡ್ತೀರಿ. ಶಿಪ್. ಹಾ ಹಾ ಹಾ. ಹಾ. ಅದನ್ನ ಇಲ್ಲಿ ಗ್ಯಾಸ್ನೆಲ್ಲ ತೆಗೆದು ಆಮೇಲೆ ಮತ್ತೆ ಹಾಕದ್ರೆ ಅದು ಗ್ಯಾಸ್ ಹೋಗಿರ್ತೀರಿ ಇದ್ರಾಗೆ? ಗ್ಯಾಸ್ ಹೋಗಿದ್ದೆ ಇಲ್ಲಿ ಬರುತ್ತೆ. ಹೋಗಿದ್ದೆ ಇಲ್ಲಿ ಬರುತ್ತ್ರಿ. ಹಾ. ಇಲ್ಲಿ ಬನ್ನಿ ನೀವು. ಹ್ಮ್. ಇದು ಎರೆಜಲ. ಎರೆಜಲ ರೀ. ಹಾ. ಹ್ಮ್. ಒಂದ್ ಟೈಮಿಗೆ 200 ಲೀಟರ್ ಬರುತ್ತೆ. 200 ಲೀಟರ್ ಬರುತ್ತೆ. ಹ್ಮ್ ಹ್ಮ್ ಹ್ಮ್. ಒಂದ್ಸಲ ನೀರು ಇದು ಮಾಡಿದ್ರೆ 200 ಲೀಟರ್ ಬರುತ್ತೆ. 200 ಲೀಟರ್ ಯಾರಾದ್ರೂ ಅಂತ ತಗೊಂಡ್ ಹೋಗ್ಬೋದ್ರಿ? ತಗೊಂಡು ಹೋಗ್ಬೋದು. ಹಾ ಹಾ ಹಾ. ಅವ್ರಿಗೇನ ದುಡ್ಡಿ ಕೊಡ್ತೀರಾ ಅಥವಾ ಮಾಮೂಲಿ ಇದೆ ಸರ್? ಇದು 120 ರೂಪಾಯಿ ಲೀಟರ್. 120 ರೂಪಾಯಿ ಲೀಟರ್ ಇದೆ. ಹಾ ಹಾ ಹಾ. ಇದು ನೀರು ಬಿಡ್ತಿರೋದ್ರೆ ಅಥವಾ ಏನ್ರಿ? ಅದು ಅಲ್ಲಿ ಎಲ್ಲ ಶೆಡ್ ತೊಳೆದಿದ್ದು ಬರುತ್ತೆ. ಹಾ 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 ಹಾ. ಶೆಡ್ ವಾಶ್ ಮಾಡಿದ್ದು. ಹಾ ಹಾ. ಇದು 2 ಲಕ್ಷ ಲೀಟರ್ ಕೆಪಾಸಿಟಿ ಅವ್ರಿ. 2 ಲಕ್ಷ ರೀ? 2 ಲಕ್ಷ. ಒಂದೊಂದು ಲಕ್ಷದ. ಓಹೋ ಹೋ ಹೋ. 2 ಲಕ್ಷ ಲೀಟರ್. ಇದು ಫುಲ್ ಆಯ್ತು ಅಂದ್ರೆ ಅಲ್ಲಿ ಮೋಟರ್ ಪಂಪ್ ಇದೆ ರೀ. ಹಾ ಹಾ. ಪಂಪಿನಿಂದ ನಮ್ಗೆ ಯಾವ ಬೆಳೆಗೆ ಬೇಕೋ ಆ ಕಡೆ ಇಲ್ಲಿಂದ ಡೈರೆಕ್ಟ್ ಆಗಿ ಮಾಡ್ಕೊಂಡ್ಬಿಡ್ತೀರಿ ಸರ್? ಹಾ. ಹ್ಮ್ ಹ್ಮ್. ಹಾ. ಚೆನ್ನಾಗಿದೆ ಸರ್, ಇದೊಂಥರ ಐಡಿಯಾ. ಇದು ದೊಡ್ಡ ಪ್ರಮಾಣದಲ್ಲಿ ಇದು ಹಾ ಗೊಬ್ಬರ ಹಾ ಗ್ಯಾಸ್. ಹಾ. ಈ ಗೊಬ್ಬರ ಗ್ಯಾಸಿನಿಂದ ಹ್ಮ್. ಈಗ ಸೀದಾ ಅದು ಮನೆಗೆ ತಗೊಂಡೋಗ್ಬಿಟ್ರೆ ಸರ್ ಪೈಪ್ನ? ಮನೆಗೆ ಹೋಗಿದೆ ಅದು. ಹಾ ಹಾ ಹಾ. ಒಂದು ಮನೆಗೆ ಹೋಗಿದೆ, ಒಂದು ಲೇಬರ್ಸ್. ಲೇಬರ್ಸ್ಗಳು ಸರ್? 2 ಲೇಬರ್ಸ್, ಒಂದು ನಮಗೆ. ಹ್ಮ್. ಅದು ದೊಡ್ಡ ಪ್ರಮಾಣದ ದೂರ ಆಗ್ತದಲ್ರಿ ಅದು. ಅದೇ ರೀ. ಅದು ನಮ್ಮ ಮನೆಗೆ ಹೋಗುತ್ತೆ. ಹಾ ಹಾ ಹಾ. ಇಲ್ಲಿ ಸಣ್ಣ 2 ಏನದ ಇವು ಇಲ್ಲಿ ಲೇಬರ್ಸ್ಗಳು ಲೇಬರ್ಸ್ಗಳು ಸರ್? ಹ್ಮ್ ಹ್ಮ್. ಈ ತರ ಎಲ್ಲ ಇದು ಹೋಗಿ ಇಲ್ಲಿ ಮ್ಯಾಲ ಬರುತ್ತೆ. ಹಾ ಹಾ ಹಾ. ಇದು ಬತ್ತು ಅಂದ್ರೆ ಇದೆಲ್ಲ ಗ್ಯಾಸ್ ಹೋಗಿ ಬರುತ್ತೆ ಸರ್? ಇದೆಲ್ಲ ಗ್ಯಾಸ್ ಹೋಗಿ ಬಂದಿದ್ದು. ಹಾ ಹಾ ಹಾ. ಹಾ, ಹ್ಮ್. ಗ್ಯಾಸ್ ಹೋಗಿ ಬಂದಿದ್ದು. ಹೌದೌದು. ಇದು ಬಂದು ಸೀದಾ ಇದು ಅಲ್ಲಿಗೆ ಕಲೆಕ್ಟ್ ಆಗುತ್ತೆ ಸರ್? ಕಲೆಕ್ಟ್ ಆಗ್ತದೆ. ಹಾ ಹಾ ಹಾ. ಕಲೆಕ್ಟ್ ಆಗಿರಂದ್ರೆ ನೀವು ಎರೆ ಗೊಬ್ಬರ ಮಾಡ್ಕೊಂಡ್ಬಿಡ್ತೀರಾ ಸರ್? ಇದು ಅದಕ್ಕೆ ಡಂಪ್ ಮತ್ತೆ? ಹಾ, ಹ್ಮ್. ಆ ಪಂಪ್ ಮುಖಾಂತರ ಡಂಪ್ ಮಾಡ್ಕೊಂಡು. ಸೂಪರ್ ಸರ್ ಐಡಿಯಾ. ಈ ತರ ಮಾಡಿದ್ದೀವಿ. ಬನ್ನಿ, ಇವು ಗೋಕೃ ಫಾರ್ಮ್ ಬರ್ತೈತೆ. ಗೋಕು ತೊಗೊಂಬತ್ತೀರಿ? ಹಾ. ಹಾ ಹಾ ಹಾ. ಇಲ್ಲಿ 8,000 ಆಗುತ್ತೆ ರೀ. ಇಲ್ಲಿ 8,000 ರೀ? ಇಲ್ಲಿ 8,000 ಹಾ ಹಾ. ಒಂದು ವಾರಕ್ಕೆ. ವಾರಕ್ಕೆ ರೀ? ವಾರಕ್ಕೆ 8,000 ರೆಡಿ 8,000 ಇಲ್ಲಿ, 4,000 ಅಲ್ಲಿ. ಓಹೋ. ಒಂದು ವಾರಿಗೆ 12,000 ಲೀಟರ್ ತಯಾರಾಗುತ್ತೆ. ಒಂದು ವಾರಕ್ಕೆ 12,000? 12,000 ಲೀಟರ್ ತಯಾರಾಗುತ್ತೆ. ಓಹೋ. ಇದು ನಿಮ್ಮ ಹೊಲಕ್ಕೆ ರೀ ಎಲ್ಲ? ಹೌದು. ಹಾ ಹಾ ಹಾ. ಇವೆಲ್ಲ ಡ್ರಿಪ್ ಮುಖಾಂತರ ದ್ರಾಕ್ಷಿ, ಹ್ಮ್. ನಿಂಬೆ ಗಿಡಕ್ಕ. ಎಷ್ಟು ಪ್ರಮಾಣದಲ್ಲಿ ಕೊಡ್ತೀರಿ ಸರ್? ಏನ್ ಇಂತಿಷ್ಟು ಪ್ರಮಾಣ ಎಷ್ಟು ಕೊಟ್ರಿ ಏನು ಇಲ್ಲ ರೀ ಇದಕ್ಕೆ. ಹಾ, ಕೊಡ್ತಿರೋದೇ ರೀ. ಹಾ ಹಾ. ಎಷ್ಟು ಈ ರೊಟೇಟ್ ಮಾಡೋದಕ್ಕೆ ಇದೇನು ನಾವೇ ಮಾಡೋದಾ ಅಥವಾ ನಾವು ಮ್ಯಾಲ ಮಾಡೋದಿಲ್ಲ? ಹಾ ಹಾ ಹಾ. ಸೈಡ್ ಏರಿ ಹಾ ಹಾ ಹಾ. ಮಾಡೋದು. ಹ್ಮ್.
ಒಟ್ಟು ಒಂದು ಬ್ಯಾರಲ್ ಎಷ್ಟು ಹಿಡಿಸುತ್ತೆ ಸರ್ ಇದು? 2,000 ಲೀಟರ್. 2,000 ರೀ. 2,000 ಅಂದ್ರೆ 4,000 ಇಲ್ಲಿ 8,000. 8,000 ರೀ. ಅಲ್ಲಿ 2 ಅದಾವ, ಅಲ್ಲಿ 2 ರೀ. ಅಲ್ಲಿ 4,000, 4,000. 12,000. ಇದು ಎಲ್ಲ ಮ್ಯಾನ್ಯುವಲ್ ರೀ ಇದು? ಮ್ಯಾನ್ಯುವಲ್ ನೀವೇ ಮಾಡ್ಕೊಂಡಿದ್ರಿ? ನಾನೇ ಮಾಡ್ಕೊಂಡಿದ್ದೀವಿ. ಐಡಿಯಾಗಳು ಹೆಂಗ್ ಬಂದು ಸರ್? ಹಿಂಗೆ ಅಂದ್ರೆ ಕಾಂಟ್ರಾಕ್ಟ್ ಅಲ್ಲಿ ಇದ್ದಾಗೆಲ್ಲ ಇವು ಆಲ್ಮೋಸ್ಟ್ ಎಲ್ಲ ಐಡಿಯಾಗಳು ಬಂದ್ ಹೋಗಿರ್ತಾವೆ ಸರ್. ಬಿಡ ಅಷ್ಟೆಲ್ಲ ಇದು ಸರ್ಚ್ ಮಾಡ್ಲಿಕ್ ಹೋಗ್ಬಿಡ್ರಿ, ಬರೀ ತಪ್ಪಲುಗಳೇನು ಗೊಳೆ ಮಾಡಿಕೆ ತಂದು ಹಾಕ್ರಿ ಅಲ್ಲಿ. ಇದು ನಿಮ್ದು ನೇಪಿಯರ್ ಇದು? ನೇಪಿಯರ್ ಇದೆ. ದನಗಳಿಗೆ. ಇದು ಗೋಮೂತ್ರ ಟ್ಯಾಂಕ್ ರೀ. ಕೆಲವೊಂದು ಟೈಮ್ದಾಗ ನಮಗ ದ್ರಾಕ್ಷಿ ಇದಕ್ಕೆ ಗೋಮೂತ್ರ ಸ್ಟಾಪ್ ಮಾಡ್ಬೇಕಾಗ್ತದೆ. ಅದೇ ರೀ. ಆ ಟೈಮ್ದಾಗ ಒಂದು ಬೇರೆ ಕಡೆ ಹಸು ತೀರ್ಕೊಂಡಿತ್ತು, ಅದು ತಂದು ಅದ್ರಾಗೆ ಹಾಕಿದ್ವಿ. ಇದ್ರಾಗ ಹಾಕ್ಬಿಟ್ಟಿರಿ? ಇದು ಗೋನಂದಾಜಲ. ಗೋನಂದಾಜಲ. ಈಗ ಯಾವ ತರ ಮಾಡ್ಕೊಳ್ಳೋದು ಗೋನಂದಾಜಲ? ಯಾವ ತರ ಮಾಡ್ಕೊಳ್ಳೋದು? ಹಸು ಎಷ್ಟು ಇದು ಇರುತ್ತ ಅದ್ರ ವಜನ ಸಗಣಿ ಗೋಮಯ ಅಷ್ಟು, ಗೋಮೂತ್ರ ಅದರಷ್ಟು ವೇಟ್ ಬೆಲ್ಲ, ಆರ್ಗ್ಯಾನಿಕ್ ಬೆಲ್ಲ, ಇವೆಲ್ಲ ಹಾಕಿ ಮುಚ್ಚಿಬಿಡೋದ್ರಿ. ಎಷ್ಟು ದಿವಸಕ್ಕೆ ರೆಡಿ ಆಗತ್ರಿ ಇದು? 6 ತಿಂಗಳು 7 ತಿಂಗಳು. 6 ತಿಂಗಳು 7 ತಿಂಗಳು ರೆಡಿ ಆಗತ್ರಿ. ಇದ್ರ ಉಪಯೋಗ ಏನು ಸರ್? ಇದು ಸ್ಪ್ರೇ ಡಂಚಿಂಗ್ ಎರಡು ಮಾಡ್ಬೋದು. ಅಂದ್ರೆ ಬೆಳೆಗಳು ನೋಡೋಣ ಸರ್ ಯಾವ ತರ ಮಾಡ್ಕೊಂಡಿದ್ರೆ ಅನ್ನೋದನ್ನ. ಇವೆಲ್ಲ ಹಣ್ಣಿನ ಗಿಡಗಳು. ಹಣ್ಣಿನ ಗಿಡಗಳು. 500 ರೂಪಾಯಿ ಲೀಟರ್. 500 ರೂಪಾಯಿ ಲೀಟರ್ ರೀ. 1000 ಕೊಟ್ಟಿದ್ದೇವ್ರಿ, 500 ಕೊಟ್ಟಿದ್ದೇವೆ. ಗೋಕೃಪಾಮೃತ ನೀವು ಎಷ್ಟು ಬಿಟ್ರು, ನೀರ್ ಯಾವಾಗ ಬಿಡ್ತೀರಿ ಯಾವಾಗ ಬಿಟ್ರು ಏನು ಪರ ಬೀಳಂಗಿಲ್ಲ. ಹುಲ್ಲು ಆಯ್ತು ಅನ್ನೋ ರೌಂಡ್ ಅಪ್ ಹೊಡೆದು ಬಿಡ್ತಾರೆ. ಹುಲ್ಲು ಸತ್ತು ತಿಳ್ಕೊತಾರ, ಹುಲ್ಲು ಸಾಯಂಗಿಲ್ಲ, ಎಲ್ಲ ಸಾಯ್ತಾರೆ. 1 ಎಕರೆಗೆ 10 ಚೀಲ ಗೊಬ್ಬರ ಹಾಕದಟ್ಟು ತಾಕತ್ ಬರ್ತಾರೆ.